ವಿಡಿಯೋದಲ್ಲಿ ನಾನು ಪ್ರಾಡಕ್ಟ್ನ ಯಾವ ಥರ ಸೋರ್ಸ್ ಮಾಡಬೇಕು ಮತ್ತು ಸಪ್ಲೈಯರ್ನ ಯಾವ ಥರ ಫೈಂಡ್ ಮಾಡಬೇಕು ಅಂತ ಹೇಳಿದ್ದೆ. ಆದರೆ ಅದಕ್ಕಿಂತ ಮುಂಚೆ ನಿಮ್ಗೊಂದು ಇಂಪಾರ್ಟೆಂಟ್ ವಿಷಯ ಗೊತ್ತಿರಬೇಕು. ಏನಂದರೆ ನಾನು ಹೇಳಿರೋ ವೆಬ್ಸೈಟಲ್ಲಿ ನೀವು ಪ್ರಾಡಕ್ಟ್ನ ಸೋರ್ಸ್ ಮಾಡಿ ಸಪ್ಲೈಯರ್ನ ಮಾತ್ರ ಸೆಲೆಕ್ಟ್ ಮಾಡೋಕ್ಕಾಗೋದು, ಆದರೆ ಡೈರೆಕ್ಟಾಗಿ ಇಂಡಿಯಾಗೆ ಇಂಪೋರ್ಟ್ ಮಾಡೋಕ್ಕಾಗಲ್ಲ. ಮತ್ತು ಇದೆಲ್ಲ ಯಾರು ಮಾಡ್ತಾರೆ ಅಂದರೆ ಪೋರ್ಟ್ ರಿಜಿಸ್ಟರ್ಡ್ ಇಂಪೋರ್ಟ್ ಏಜೆಂಟ್ ಕೈಲಿಂದ ಮಾತ್ರ ಆಗೋದು. ಸೊ ಇಂಪೋರ್ಟರ್ಸ್ ಏನು ಮಾಡ್ತಾರೆ ಅಂದರೆ ಚೀನಾಲಿ ನೀವು ಸೆಲೆಕ್ಟ್ ಮಾಡಿರೋ ಸಪ್ಲೈಯರು ಜೆನ್ಯೂನಾ ಇಲ್ವಾ ಅಂತ ಚೆಕ್ ಮಾಡ್ತಾರೆ. ಪೇಮೆಂಟ್ ಟರ್ಮ್ಸ್ ಯಾವ ಥರ ಮಾಡಬೇಕು, ಫ್ಯಾಕ್ಟ್ರಿಲಿ ಪ್ರಾಡಕ್ಟ್ ಪಿಕಪ್ ಆಗಿರ್ಬೋದು, ಕಂಟೈನರ್ ಬುಕ್ಕಿಂಗ್ ಆಗಿರ್ಬೋದು, ಶಿಪ್ಪಿಂಗು, ಟ್ರಾನ್ಸ್ಪೋರ್ಟೇಷನು ಮತ್ತು ಮೇಯ್ನಾಗಿ ಇಂಡಿಯನ್ ಕಸ್ಟಮ್ ಕ್ಲಿಯರೆನ್ಸ್ ಆ್ಯಂಡ್ ನಿಮಗೆ ಡೋರ್ ಡೆಲಿವರಿ ಕೊಡೋದಕ್ಕೆ ಟ್ರಾನ್ಸ್ಪೋರ್ಟೇಷನ್. ಸೊ ಇದೆಲ್ಲವೂ ಸಹ ನಮ್ಮ ಡಾರ್ಬಿ ಕಂಪ್ನಿನೇ ಹ್ಯಾಂಡಲ್ ಮಾಡುತ್ತೆ. ನೀವೇನಾದರೂ ಚೀನಾಯಿಂದ ಇಂಪೋರ್ಟ್ ಮಾಡಿಸ್ಕೋಬೇಕು ಅಂತ ಇದ್ದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಮತ್ತು ಇದೇ ಥರ ಚೀನಾ ರಿಲೇಟೆಡ್ ವೀಡಿಯೋಸ್ಗಾಗಿ ನಮ್ಮ ಪೇಜ್ನ ಫಾಲೋ ಮಾಡಿ.